ಹಾಸನಾಂಬೆ ದರ್ಶನ ಪಡೆಯೋದಕ್ಕೆ 2 ದಿನ ಮಾತ್ರ ಬಾಕಿ ಇದೆ. ಬರೋಬ್ಬರಿ 9 ಕಿಲೋಮೀಟರ್ ತಲುಪಿದ ಭಕ್ತರ ಕ್ಯೂ. ರಾತ್ರೋರಾತ್ರಿ ಹರಿದು ಬಂದ ಹಾಸನಾಂಬೆ ಭಕ್ತ ಸಾಗರ. ಮಳೆಯನ್ನೂ ಲೆಕ್ಕಿಸದೆ ಧರ್ಮ ದರ್ಶನದ ಸಾಲಿನಲ್ಲಿ ಕ್ಯೂ. ಹಾಸನದ ಸಿದ್ದಯ್ಯ ನಗರದಿಂದ ಕ್ಯೂ ನಿಂತಿರುವಂತಹ ಭಕ್ತರು ಈಗಾಗಲೇ ದೇವಿ ದರ್ಶನ ಪಡೆದಿರುವ 20 ಲಕ್ಷಕ್ಕೂ ಹೆಚ್ಚು ಭಕ್ತರು. ಹಾಸನಾಂಬ ಸನ್ನಿಧಾನದಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 2 ದಿನ ಬಾಕಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾ ಇರೋದು. ಹಬ್ಬ ಬೇರೆ ಇದೆ, ರಜಾ ಬೇರೆ ಇದೆ. ಈ ಹಿನ್ನೆಲೆಯಲ್ಲಿ ದೇವಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಭಕ್ತರು ಬರ್ತಾ ಇರೋದು. ನಿನ್ನೆವರೆಗೂ ಗಮನಿಸಿದಾಗ 20 ಲಕ್ಷ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಳೆದ ಬಾರಿ ಟೋಟಲ್ ಆಗಿ ಓವರ್ ಆಗಿ 17 ಲಕ್ಷ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ರಂತೆ. ಈ ವರ್ಷ ಇನ್ನೂ 2 ದಿನ ಬಾಕಿ ಇರಬೇಕಾದ್ರೆ 20 ಲಕ್ಷ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಆಗಿದೆ. ಇನ್ನು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆ, ಹೆಚ್ಚಿನ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈ 2 ದಿನ, ಕೊನೆಯ 2 ದಿನ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗಾಗಿ ಬ್ಯಾರಿಕೇಡ್ನಿಂದ ಹಿಡಿದು, ಸಿಬ್ಬಂದಿಯಿಂದ ಹಿಡಿದು ಎಲ್ಲವನ್ನ ಕೂಡ ಹೆಚ್ಚುವರಿ ಮಾಡಿಕೊಂಡಿದೆ ಜಿಲ್ಲಾಡಳಿತ. ನೋಡಿ, ಇವತ್ತು ಮತ್ತು ನಾಳೆ 2 ದಿನ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಬಹುದಾದ ನಿರೀಕ್ಷೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವತ್ತು 9 ಕಿಲೋಮೀಟರ್ ಏನೋ ಭಕ್ತರ ಕ್ಯೂ ಇದೆಯಂತೆ. ಬಟ್ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಜಿಲ್ಲಾಡಳಿತ ಹೇಳಿದ ಅದನ್ನೇ, ಕೇವಲ ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಪ್ರತಿಯೊಬ್ಬರು ತಾಯಿಯ ದರ್ಶನವನ್ನು ಪಡ್ಕೊಂಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂತ. ಅಂದರೆ ಕ್ಯೂ ಇದೆ, ಬಟ್ ಒಂದೇ ಕಡೆ ಜಾಮ್ ಆದ ಥರ, ಒಂದೇ ಕಡೆ ಸ್ಟ್ರಕ್ ಆದ ಥರ ನಿಂತಲ್ಲೇ ನಿಂತಿಲ್ಲ, ಮೂಮೆಂಟ್ ಅಂತೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಭಕ್ತರಲ್ಲಿ ಮನವಿಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿದ್ದು, ಯಾರು ಆತಂಕ ಪಡೋದು ಬೇಡ ಅಥವಾ ನುಗ್ಗಲು ಬೇಡ, ಅರ್ಜೆಂಟ್ ಮಾಡಬೇಕು ಅಂತ ಏನಿಲ್ಲ. ಒಂದು 2-3 ತಾಸಂತೂ ಕಾಯಲೇಬೇಕಾದಂಥ ಪರಿಸ್ಥಿತಿ. ಎಲ್ರಿಗೂ ತಾಯಿಯ ದರ್ಶನ ಆಗಬೇಕು ಅನ್ನುವಂಥ ಬಯಕೆ ಇದೆ. ಹಾಗಾಗಿ ಬಂದೇ ಬರ್ತಾರೆ. ಸ್ವಲ್ಪ ಸಮಾಧಾನದಿಂದ ತಾಯಿಯ ದರ್ಶನಕ್ಕೆ ಆಗಮಿಸಿ ನಾವು ವ್ಯವಸ್ಥೆ ಅಂತೂ ಮಾಡಿಕೊಡ್ತೀವಿ ಅಂತ. ಈಗಾಗಲೇ ಅನೇಕ ಸೆಲೆಬ್ರಿಟಿಗಳು ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. CM, DCM, ಹಾಗೆಯೇ ಕುಮಾರಸ್ವಾಮಿ ಅವರು. ಅದರ ಜೊತೆಗೆ ನಾವು ಸಿನಿಮಾ ತಾರಿಯರು ಅಂತ ನೋಡಿದಾಗ ಶಿವಣ್ಣ, ರಿಷಬ್ ಶೆಟ್ಟಿ, ಅನೇಕ ಕಲಾವಿದರು, ಉಮಾಶ್ರೀ ಅವರು, ಮಾಳವಿಕಾ ಅವಿನಾಶ್ ಅವರು, ಶ್ರುತಿ ಅವರು, ತಾರಾ, ಎಲ್ಲರೂ ಕೂಡ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ಸೆಲೆಬ್ರಿಟಿಗಳು ಬರಬಹುದಾದ ನಿರೀಕ್ಷೆಯೂ ಇದೆ. ಯಾರಿಗೂ ಸಮಸ್ಯೆ ಆಗದಂತೆ, ಶಿಷ್ಟಾಚಾರಕ್ಕೂ ಸಮಸ್ಯೆ ಆಗಬಾರ್ದು, ಭಕ್ತಾದಿಗಳಿಗೂ ಸಮಸ್ಯೆ ಆಗಬಾರ್ದು, ಎಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಮೇಲೆ 1000 ರೂಪಾಯಿ ಟಿಕೆಟ್ ಕ್ಯೂನಲ್ಲಿ ಸ್ವಲ್ಪ ಕಮ್ಮಿ ಇದೆಯಂತೆ, 300 ರೂಪಾಯಲ್ಲಿ ಪರವಾಗಿಲ್ವಂತೆ. ಇಲ್ಲ, ಮೂರಲ್ಲೂ ಕೂಡ, ಸಾಮಾನ್ಯ ದರ್ಶನದಲ್ಲೂ 300 ರೂಪಾಯಿ ಟಿಕೆಟಲ್ಲೂ, 1000 ರೂಪಾಯಿ ಟಿಕೆಟಲ್ಲೂ ಇದೇ ಥರ ಒಂದು 8-9 ಕಿಲೋಮೀಟರ್ ಕ್ಯೂ ನಿಂತು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ, ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುತ್ತೆ, 13 ದಿನಗಳ ಕಾಲ ದರ್ಶನ ಸಿಗತ್ತೆ. ಆಗಲೇ ನಾವು ದರ್ಶನವನ್ನು ಪಡ್ಕೊಳ್ಬೇಕು. ಈ ಬಾರಿ ಮಿಸ್ ಆಯಿತು ಅಂತಂದರೆ ಇನ್ನು ಮುಂದಿನ ವರ್ಷದವರೆಗೂ ಕಾಯಬೇಕು. ಸೊ ಆ ಕಾರಣಕ್ಕಾಗಿ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಭಕ್ತಾದಿಗಳು ಉತ್ಸುಕರಾಗಿ ಆಗಮಿಸ್ತಾ ಇದ್ದಾರೆ. ಮಳೆ, ಗಾಳಿ, ಚಳಿ, ಬಿಸಿಲು ಯಾವುದು ಲೆಕ್ಕಿಸದೆ ಕ್ಯೂನಲ್ಲಿ ನಿಂತು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ.